ಸಂಸತ್ ಭವನಕ್ಕೆ ನುಗ್ಗಿದ್ರು ಆಗುಂತಕರು. ಇಡೀ ಭಾರತದ ಇತಿಹಾಸದಲ್ಲೇ ಇಂಥದ್ದೊಂದು ಮಹಾನ್ ಭದ್ರತಾ ಲೋಪ ಆಗಿರಲಿಲ್ಲ. ಸೊ ಈಗೆಲ್ಲರೂ ಕೂಡ ಇದರ ವಿಮರ್ಶೆಯನ್ನ ಮಾಡ್ತಾ ಇದ್ದಾರೆ. ಸಂಸದರ ಪಾಸ್ ಪಡೆದೇ ವಿಧ್ವಂಸಕ ಕೃತ್ಯಕ್ಕೆ ಪ್ರಯತ್ನವನ್ನ ನಡೆಸಿದ್ನ ಅನ್ನೋದು ಸ್ಪಷ್ಟ. ಆರೋಪಿ ಮನೋರಂಜನ್ ಸಂಸದ ಪ್ರತಾಪ್ ಸಿಂಹರಿಂದ ಪಾಸ್ ಪಡೆದಿದ್ದಾದ್ರೂ ಹೇಗೆ, ಯಾವ ರೀತಿ ಆತ ಪುಸ್ಲಾಯಿಸಿದ್ದ, ಯಾವ ರೀತಿ ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದ, ಈ ಬಗ್ಗೆ ಕೂಡ ನಾವು ಡೀಟೇಲ್ಸ್ ಅನ್ನ ಕೊಡ್ತೀವಿ. ಪಬ್ಲಿಕ್ ಟಿವಿಯಲ್ಲಿ ಈ ವಿಚಾರವಾಗಿ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಲಭ್ಯ ಆಗಿದೆ. ಒಂದು ಒಳಗಡೆ ಎಂಟ್ರಿ ಆಗಬೇಕಾಗಿದ್ರೆ ಆತ ಭದ್ರತಾ ವ್ಯವಸ್ಥೆಯನ್ನು ಕೂಡ ಭೇದಿಸಬೇಕಾಗಿತ್ತು. ಆಮೇಲೆ ಆ ಪಾಸ್ ಮೇನ್ಲಿ ಆತನಿಗೆ ಸಿಗಬೇಕಾಗಿತ್ತು. ಅದನ್ನು ಹೇಗೆ ದಕ್ಕಿಸ್ಕೊಂಡಿದ್ದು ಹೇಗೆ ಅನ್ನೋ ಪ್ರಶ್ನೆಗೂ ಕೂಡ ಒಂದಷ್ಟು ಉತ್ತರಗಳು ಲಭ್ಯ ಆಗ್ತಾ ಇದೆ. ಆ ಬಗ್ಗೆ ಕೂಡ ಡೀಟೇಲ್ಸ್ ಈಗ ನಾವು ನೋಡ್ತಾ ಹೋಗೋಣ. ಸಂಸತ್ನಲ್ಲಿ ಭದ್ರತಾ ಲೋಪ, ಮನೋರಂಜನ್ಗೆ ಪಾಸ್ ಸಿಕ್ಕಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಡೀಟೇಲ್ಸ್ ಇದು. ನಿನ್ನೆ ಮಧ್ಯಾಹ್ನ ಮೊನ್ನೆ ಮಧ್ಯಾಹ್ನ ದೆಹಲಿಯ ಪ್ರತಾಪ್ ಸಿಂಹ ಕಚೇರಿಗೆ ಈ ಮನೋರಂಜನ್ ಭೇಟಿ ಕೊಟ್ಟಿದ್ದ ಅನ್ನೋ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಇದೆ. ಮನೋರಂಜನ್ಗೆ ಮತ್ತೊಬ್ಬ ನುಸುಳುಕೋರ ಸಾಗರ್ ಶರ್ಮಾ ಸಾಥ್ ಕೊಟ್ಟಿರ್ತಾನೆ. ಇದು ಮೊನ್ನೆ ಆಗಿರುವಂತಹ ಬೆಳವಣಿಗೆ. ಸೊ ನಾನು ಮೈಸೂರಿನ ದೇವರಾಜೇಗೌಡ ಮಗ ಅಂತ ಈ ಮನೋರಂಜನ್ ಅಲ್ಲಿದ್ದಂತಹ ವ್ಯಕ್ತಿಗಳಿಗೆ ಹೇಳ್ಕೊಳ್ತಾನೆ. ನನ್ನ ತಂದೆ ಸಂಸದರಿಗೆ ಪರಿಚಿತರು ಅಂತ ದೆಹಲಿಯ PA ಸಾಗರ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ ನಾವು ದೆಹಲಿಗೆ ಬಂದಿದ್ದೀವಿ, ಸಂಸತ್ ನೋಡೋದಕ್ಕೆ ಪಾಸ್ ಕೊಡಿ ಅಂತೆಲ್ಲ ಹೇಳಿ ಪುಸ್ಲಾಯಿಸ್ತಾನೆ, ಮನವಿಯನ್ನು ಮಾಡ್ಕೊಳ್ತಾನೆ ಅನ್ನೋದು ತಿಳಿದು ಬಂದಿದೆ. ನನಗೆ ಹಾಗೂ ನನ್ನ UP ಸ್ನೇಹಿತ ಸಾಗರ್ ಶರ್ಮಾಗೆ ವಿಸಿಟರ್ಸ್ ಪಾಸನ್ನು ಕೊಡಿ ಅಂತ ಈತ ರಿಕ್ವೆಸ್ಟ್ ಮಾಡಿರ್ತಾನೆ. ಇದನ್ನು ನಂಬಿ ಇಬ್ಬರಿಗೂ ಕೂಡ ವಿಸಿಟರ್ಸ್ ಪಾಸ್ ಕೊಡುವಂತೆ ಅರ್ಜಿಯಲ್ಲಿ ನಮೂದು ಮಾಡಲಾಗುತ್ತೆ. ಅದನ್ನು ರವಾನೆ ಮಾಡಿಕೊಡೋ ಕೆಲಸ ಕೂಡ ಆಗುತ್ತೆ. ಸಂಜೆ ಹೊತ್ತಿಗೆಲ್ಲ ಲೋಕಸಭೆ ಕಲಾಪ ವೀಕ್ಷಣೆಗೆ ವಿಸಿಟರ್ಸ್ ಪಾಸ್ ಈತನಿಗೆ ದಕ್ಕಿದೆ. ಮತ್ತೆ ಸಂಸದರ ನಿವಾಸಕ್ಕೆ ಬಂದು ಈ ಮನೋರಂಜನ್ ಪಾಸನ್ನು ತೆಗೆದುಕೊಂಡು ಹೋಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ. ಈವರೆಗೂ ಒಮ್ಮೆಯೂ ಕೂಡ ಮನೋರಂಜನ್ ಮುಖವನ್ನೇ ಸಂಸದ ಪ್ರತಾಪ್ ಸಿಂಹ ನೋಡಿಲ್ಲ. ಮನೋರಂಜನ್ ತಂದೆ ದೇವರಾಜೇಗೌಡರ ಮುಖ ಪರಿಚಯ ಮಾತ್ರ ಸಂಸದರಿಗೆ ಇತ್ತು. ತಂದೆ ಜೊತೆಗೆ ಸಂಸದರಿಗೆ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಡನಾಟ ಇತ್ತು ಅನ್ನೋದನ್ನು ಅರಿತಿದ್ದಂತಹ ಮನೋರಂಜನ್ ಅದರ ಎನ್ಕ್ಯಾಶ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ BJP ಸಂಸದರನ್ನೇ ಇಲ್ಲಿ ಟಾರ್ಗೆಟ್ ಮಾಡೋ ಕೆಲಸವನ್ನು ಕೂಡ ಮಾಡಲಾಯ್ತಾ ಅನ್ನೋದು ಕೂಡ ಪ್ರಶ್ನೆ. ಯಾಕಂದರೆ ಸಿದ್ಧಾಂತದ ವಿಚಾರ ಬರುತ್ತೆ. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಲೆಫ್ಟ್ ಎಕ್ಸ್ಟ್ರೀಮಿಸ್ಟ್ಗಳ ಪುಸ್ತಕಗಳು ಕೂಡ ಮನೋರಂಜನ್ ಕಡೆಗಿತ್ತು. ಸೊ ಸಿದ್ಧಾಂತದ ತಿಕ್ಕಾಟದ ಭಾಗವಾಗಿ ಕಳಂಕ ತರುವಂತಹ ಸಂಘಟಿತ ಪ್ರಯತ್ನ ಆಗಿತ್ತಾ ಗೊತ್ತಿಲ್ಲ. ಆ ಬಗ್ಗೆ ಪೊಲೀಸರು ತನಿಖೆಯ ನಂತರವೇ ಮಾಹಿತಿಯನ್ನು ಆಚೆ ಬಿಡ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಬಿಕಾಸ್ ಇಡೀ ದೇಶದ ಜನ ಅತ್ಯಂತ ಕಳವಳಕಾರಿಯಾಗಿ ನೋಡ್ತಾ ಇರೋದು ಇದನ್ನು. ಎಲ್ಲಿ ಇಂಥದ್ದೆಲ್ಲ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತಾ ಇದ್ರು, ಅಲ್ಲೇ ಇದಾಗಿರೋದು. ಸೊ ಹೀಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಆತ ಪ್ರತಾಪ್ ಸಿಂಹ ಕಚೇರಿಗೆ ಹೋಗಿ ಯಾವ ರೀತಿ ಪುಸ್ಲಾಯಿಸಿದ್ದ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆಪ್ತ ಸಹಾಯಕರನ್ನ ಕೂಡ ಅಲ್ಲಿ ಇದೇ ವಿಚಾರವಾಗಿ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಆ ಹೇಳಿಕೆಗಳ ದಾಖಲೆಯ ಕೆಲವು ಭಾಗವನ್ನು ನಿಮ್ಮ ಪಬ್ಲಿಕ್ TV ಪ್ರಸಾರ ಮಾಡ್ತಾ ಇದೆ.